ನಮಸ್ಕಾರ, ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ಪಟ್ಟಣದ ತಾಲೂಕು ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಎಬಿವಿಪಿ ವತಿಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಕಾಯಂ ಹಾಗೂ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಆಗ್ರಹಿಸಿದ್ದಾರೆ. ಬೇಲೂರು ಪಟ್ಟಣದ ಕೆಂಪೇಗೌಡ ವೃತ್ತದಿಂದ ರಸ್ತೆ ವಿಸ್ತರಣೆಯನ್ನ ಒಂದು ಬದಿಗೆ 25 ಅಡಿಗೆ ನಿಗದಿಪಡಿಸುವಂತೆ ನಿವಾಸಿಗಳು ಆಗ್ರಹಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಗ್ರಾಮದ ಬಿಎಂ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಹೈಟೆಕ್ ಸೈರಸ್ ಆಸ್ಪತ್ರೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಲೋಕಾರ್ಪಣೆಗೊಳಿಸಿದರು. ಕುಶಾಲನಗರ ತಾಲೂಕಿನ ಮಾದಪಟ್ಟಣ ಗ್ರಾಮದ ಬಿಎಂ ಮುಖ್ಯ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಹೈಟೆಕ್ ಸೈರಸ್ ಆಸ್ಪತ್ರೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಲೋಕಾರ್ಪಣೆಗೊಳಿಸಿದರು. ಶಾಸಕರಾದ ಡಾಕ್ಟರ್ ಮಂತರ್ಗೌಡ್ ಅವರು ಕ್ಯಾಥ್ಲ್ಯಾಬ್ ಕೊಠಡಿಯನ್ನ ಉದ್ಘಾಟಿಸಿದರು. ಇದೇ ಸಂದರ್ಭ ಮಾಜಿ ಶಾಸಕರಾದ ಸಿಎಂ ಇಬ್ರಾಹಿಂ, ಕೊಡಗು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸತೀಶ್, ಡಾಕ್ಟರ್ ಮಲ್ಲಿಕಾ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್, ಕೆಪಿಸಿಸಿ ಸದಸ್ಯರಾದ ಮಂಜುನಾಥ್ ಗುಂಡೂರಾವ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕೆಪಿ ಚಂದ್ರಕಲಾ, ಕಾಂಗ್ರೆಸ್ ಮುಖಂಡ ಕೆಕೆ ಮಂಜುನಾಥ್ ಕುಮಾರ್, ಜೋಸೆಫ್ ವಿಕ್ಟರ್ಸೋನ್ಸ್, ಸೈನಸ್ ಆಸ್ಪತ್ರೆಯ ಸಂಸ್ಥಾಪಕರಾದ ಡಾಕ್ಟರ್ ಜೈನುಲ್ಲಾ ಅಬಿದ್ದೀನ್ ಮತ್ತು ಜುಲೇಸ್, ಡಾಕ್ಟರ್ ಭರತ್ ತಿಲಕ್, ಕಿನ್ನೆ ದೇಶದ ಹೈಕಮಿಷನರ್ ಗಿಲ್ಬರ್ಟ್ ಮತ್ತಿತರರು ಉಪಸ್ಥಿತರಿದ್ದರು. ಸ್ವಾಗತವನ್ನ ಎಲ್ಲರೂ ಕೈ ಚಪ್ಪಾಳೆಯ ಮೂಲಕ ಕೋರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. We've also done a satellite for medical ICU and OT complex. 16 bed ICU. All ventilators. Only 2 you put now. And emergency department is running in proper emergency department. We have 24-hour emergency. We have 24-hour emergency business train here, so we can stabilize the patient. And your cardiologist, how you are going to source a cardiologist now? Cardiologist, But he's your going for. ಒಂದು ಉದ್ಘಾಟನೆ ಆಗ್ತಾ ಇರ್ತಕ್ಕಂಥದ್ದು ಅಂದರೆ ಏನು ತೋರಿಸುತ್ತೆ ಅಂತ ಹೇಳಿದ್ರೆ ಕುಶಾಲನಗರದಲ್ಲಿ ಬೆಳವಣಿಗೆ ಮತ್ತು ಇಲ್ಲಿ ಒಂದು ಇದರ ಬೆಳವಣಿಗೆ ಆಗಿರೋದ್ರಿಂದ ಈ ರೀತಿಯಾದಂಥ ಆಸ್ಪತ್ರೆಗೆ ಅವಕಾಶ ಇರುವಂಥದ್ದು ಮತ್ತು ಇದರ ಅಗತ್ಯತೆ ಕೂಡ ಇರುವಂಥದ್ದು. ನಮ್ಮ ಜನರಿಗೆ ಇವತ್ತು ಒಳ್ಳೆಯ ವೈದ್ಯಕೀಯ ಸೇವೆಗಳನ್ನು ಆದಷ್ಟು ಹತ್ತಿರದಲ್ಲಿ ಸಿಕ್ಕುವಂಥದ್ದು ಆಗುವಂಥದ್ದು ಕೂಡ ಅಷ್ಟೇ ಮುಖ್ಯ. ಇಲ್ಲದೆ ಹೋದರೆ ಪ್ರತಿಯೊಂದು ನಾವು ಮೈಸೂರಿಗೆ ಹೋಗಬೇಕು ಅಥವಾ ಮಡಿಕೇರಿಗೆ ಹೋಗಬೇಕು ಅಥವಾ ಬೆಂಗಳೂರಿಗೆ ಹೋಗಬೇಕು ಅಂತ ಏನು ಯೋಚನೆ ಮಾಡೋದಕ್ಕೆ ಇರ್ತದೆ, ಅದಕ್ಕಿಂತ ಹೆಚ್ಚಾಗಿ ಹತ್ತಿರದಲ್ಲೇ ಒಳ್ಳೆ ಗುಣಮಟ್ಟದ ತಜ್ಞ ವೈದ್ಯರು ಇದ್ದಂಥ ಸಂದರ್ಭದಲ್ಲಿ ಅದು ಬಹಳಷ್ಟು ಅನುಕೂಲ. ಒಂದು ಖರ್ಚು ವೆಚ್ಚ, ಹೋಗೋದಕ್ಕೆ ಬರೋದಕ್ಕೆ, ಇನ್ನೊಂದು ನೋಡ್ಕೊಳ್ಳೋದಕ್ಕೂ ಕೂಡ ದೂರ ಬೇರೆ ಊರಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಲ್ಲೇ ಇರಬೇಕಾಗ್ತದೆ, ರೂಮ್ ಮಾಡ್ಕೋಬೇಕು, ಹೆಚ್ಚಿದೆಲ್ಲ ಔಟ್ ಆಫ್ ಪಾಕೆಟ್ ಎಕ್ಸ್ಪೆಂಡಿಚರ್ ಅಂತ ಏನು ಹೇಳ್ತೀವಿ OPE, ಇದು ಹೆಚ್ಚಾಗ್ತದೆ. ಸುಲಭವಾಗಿ ಹತ್ತಿರದಲ್ಲಿ ಸಿಕ್ಕಿದಾಗ ಆರೈಕೆ ಕೂಡ ಚೆನ್ನಾಗಿರ್ತದೆ ಮತ್ತು ಅದು ಆ ಕುಟುಂಬದ ಮೇಲೆ ಕೂಡ ಭಾರ ಕಮ್ಮಿ ಆಗುತ್ತೆ. ಈ ಕಾರಣದಿಂದ ಈ ಸೈರಸ್ ಆಸ್ಪತ್ರೆ ಇಲ್ಲಿ ಬಂದಿರೋದು ನಾನು ಎಲ್ಲ ಉದ್ಘಾಟನೆ ಮಾಡಿ ನೋಡೋದು, ನಾನು ಮಂತರವರು ಎಲ್ಲ ಸ್ನೇಹಿತರೆಲ್ಲ ಹೊರಗಡೆ ನೋಡೋದು ಭಾಳ ಚೆನ್ನಾಗಿ ಕಟ್ಟಿದ್ದಾರೆ. ಸೊ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದಿ ಸೈರಸ್ ಟು ಫಾರ್ ಹ್ಯಾವಿಂಗ್ ಕನ್ಸ್ಟ್ರಕ್ಟೆಡ್ ಅ ವಂಡರ್ಫುಲ್ ಹಾಸ್ಪಿಟಲ್, ಗುಡ್ ಕ್ವಾಲಿಟಿ construction, good quality materials and equipment, and also all the staff and all the nurses and all the other staff and all the doctors, when we saw them, they were all very, very, energetic, and they had a very positive vibe, a very positive energy was flowing from all of them. So, ಒಂದು ಒಳ್ಳೆಯ ಆಸ್ಪತ್ರೆ ಇವತ್ತು ಇಲ್ಲಿ ಬಂದಿದೆ. ಆ್ಯಂಡ್ ಅದರಲ್ಲಿ ಕ್ಯಾಥ್ ಲ್ಯಾಬನ್ನು ಕೂಡ ಮಾಡಿದ್ದಾರೆ. ಅಂದರೆ ಸುಮಾರು ನೀವು ಎಲ್ಲ ಈ ಆಂಜಿಯೋಪ್ಲಾಸ್ಟಿಗಳು, ಆಂಜಿಯೋಗ್ರಾಮ್ಗಳನ್ನು ಇಲ್ಲೇ ಹತ್ತಿರದಲ್ಲೇ ಮಾಡ್ಕೊಳ್ಳೋದಕ್ಕೆ, ಎಮರ್ಜೆನ್ಸಿ ಇದ್ದಾಗ ಹತ್ತಿರದಲ್ಲಿ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅವಾಗ ಜೀವಗಳು ಉಳಿತದೆ. ಇಲ್ಲಿ ಹೋದರೆ ಈ ಟ್ರಾಫಿಕಲ್ಲಿ ಎಲ್ಲೋ ಜಾಮ್ ಆಗೋದು, ತಲುಪೋಷ್ಟಕ್ಕೆ ಲೇಟ್ ಆಗೋದು, ಅದು ಆವಾಗ ಅನಾಹುತಗಳಾಗ್ತದೆ. ಸೊ ಕ್ಯಾಥ್ ಲ್ಯಾಬನ್ನು ಇಲ್ಲಿ ಬಂದಿದೆ. ನಂತರ ಹೇಳಿದಾಗೆ ಮಡಿಕೇರಿಯಲ್ಲೂ ಕೂಡ ಈಗ ಸರ್ಕಾರಿ ಮೆಡಿಕಲ್ ಕಾಲೇಜಿನಲ್ಲಿ ಕೂಡ ಈಗ ಕ್ಯಾಥ್ ಲ್ಯಾಬನ್ನು ಬಂದಿರುವಂಥದ್ದು ಭಾಳ ಸಂತೋಷ. ಅದು ಉದ್ಘಾಟನೆ ಆಗಿದೆ, ಅದು ಆಗ್ತಾ ಇದೆ, ಇನ್ಸ್ಟಾಲೇಷನ್ ಆಗ್ತಾ ಇದೆ.
ಸೊ ಅದು ಒಂದು ಒಳ್ಳೆಯ ತೀರ್ಮಾನ ಆಗಿದೆ. ಸೊ ಖಂಡಿತ ಮೈಸೂರು ನಮ್ಮ ಮಡಿಕೇರಿ ಮೆಡಿಕಲ್ ಕಾಲೇಜು ಹಾಸ್ಪಿಟ್ಲು ಅದು ಎಲ್ಲ ರೀತಿಯ ಮೇಲ್ದರ್ಜೆಗೆ ಏರಿಸುವಂಥದ್ದು ಕೂಡ ಅಷ್ಟೇ ಮುಖ್ಯ ಆಗಿದೆ. ಮತ್ತು ಹೊರಗಡೆ ನಾವು ನೋಡ್ಬೋದು ಸೈರಸ್ಸಲ್ಲಿ ಎಲ್ಲ ಫೆಸಿಲಿಟೀಸು ಮತ್ತು ಅದು OTಗಳಿರ್ಬೋದು ಅಥವಾ ಲೇಬರ್ ವಾರ್ಡ್ಗಳಿರ್ಬೋದು, ಬೇರೆ CT ಮೆಷೀನು ಇದೆ, CT ಸ್ಕ್ಯಾನು ಇಲ್ಲೇ ಮಾಡಿಸ್ಕೋಬೋದು. ಸೊ ಏನೇನು ಭಾಳಷ್ಟು ಅಗತ್ಯ ಇರುವಂಥದ್ದನ್ನು ಇಲ್ಲಿ ಮಾಡಿದ್ದಾರೆ. ಬಹುಶಃ ಕುಶಾಲನಗರಕ್ಕೆ ಇದು ಒಂದು ದೊಡ್ಡ ಆಸ್ಪತ್ರೆ ಇದೆ ಅಲ್ಲ, ದಿಸ್ ಇಸ್ ದ ಬಿಗ್ ಹಾಸ್ಪಿಟಲ್. ಎಲ್ಲ ಆಸ್ತಿ ಕಳೆದಂಗೆ ಅಂತ ನನ್ನ ಅಭಿಪ್ರಾಯ. ನಾವು ಒಬ್ಬ ಡಾಕ್ಟರ್ ಆಗಿ ವಿ ಟು ಪ್ರಾಕ್ಟೀಸ್ ವಾಟ್ ವಿ ಪ್ರೀಚ್. ನಾವು ಭಾಷಣ ಮಾಡ್ಬೋದು ಮತ್ತು ನಾವು ಆರೋಗ್ಯ ಕಡೆಗೆ ನಾವು ಯಾವ ರೀತಿಯಲ್ಲಿ ಬದುಕಬೇಕು ಅಂತ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಬರೀ ಹಾಸ್ಪಿಟಲ್ ಕಲಿಯೋದಲ್ಲ, ದಿನನಿತ್ಯ ನಮ್ಮ ಜೀವನದಲ್ಲಿ ಕಲಿಯೋಂಥ ಒಂದು ಕೆಲಸ ನಾವು ನಿರಂತರವಾಗಿ ಆಗಬೇಕು. ಅದಕ್ಕೋಸ್ಕರ ನೀವು ಹೇಳ್ದಂಗೆ ನಾವು ಸರ್ಕಾರದ ವ್ಯವಸ್ಥೆ ಬರೋಂಥ ಸಂದರ್ಭದಲ್ಲಿ ಹೌ ಡು ವಿ ಟ್ಯಾಕಲ್ ಪ್ರೈವೇಟೈಸೇಷನ್ ಅಂಡ್ ಹಾಸ್ಪಿಟಲೈಸೇಷನ್ ಅಂತ ನಾವು ಒಂದು ನಿರಂತರ ನಮ್ಮ ಸಮಸ್ಯೆ. ಮತ್ತು ನೀವು ಹೇಳಿದಂಗೆ ಕುಶಾಲನಗರ ಭಾಗದಲ್ಲಿ ಇಲ್ಲ ನಮ್ಮ ಜಿಲ್ಲೆ ಭಾಗದಲ್ಲಿ ಒಂದು ಅದ್ಭುತವಾಗಿ ಪ್ರೈವೇಟ್ ಹಾಸ್ಪಿಟಲ್ ಬರಬೇಕಾಗಿತ್ತು. ಕಾರಣ ಅಂತಂದ್ರೆ ಅಂದ್ರೆ ಟು ಹ್ಯಾವ್ ಅ ಕಾಂಪಿಟೇಷನ್ ಫಾರ್ ಅವರ್ ಹೆಲ್ತ್ ಡಿಪಾರ್ಟ್ಮೆಂಟ್ ಆಲ್ಸೋ. ನಾವು ಇಲ್ಲಿ ಪ್ರೈವೇಟ್ ಡಿಪಾರ್ಟ್ಮೆಂಟ್ಗಳು ಇಲ್ಲ ಅಂತಂದ್ರೆ ನಮ್ಮ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಚ್ಚರಿಕೆ ಆಗಬೇಕು ಅಂತ ಇವ್ರು ನೋಡ್ಕೊಂಡಾದ್ರೂ ನಾವು ಆಗ್ಬೇಕು ಅಂತ ನನ್ನ ಅಭಿಪ್ರಾಯ. ಆ ವಿಚಾರದಲ್ಲಿ ನಾವು ಸೈರಸ್ ಹಾಸ್ಪಿಟಲ್ ಸೆಟ್ ಅ ಬೆಂಚ್ ಮಾರ್ಕ್ ನಮ್ಮ ಕುಶಾಲನಗರಲ್ಲಿ ಬರಂತ ದಿನಗಳಲ್ಲಿ ಈ ತರನು ನಮ್ಮ ಪ್ರೈವೇಟ್ ಹಾಸ್ಪಿಟಲ್ಗಳು ಗವರ್ಮೆಂಟ್ ಹಾಸ್ಪಿಟಲ್ಗಳು ಈ ಮಟ್ಟಕ್ಕೆ ಹಿಡಿಬೇಕು ಅಂತ ನಾವೊಂದು ಸ್ಟ್ಯಾಂಡರ್ಡ್ ಆಗಿ ಸೆಟ್ ಮಾಡ್ಕೊಂಡು ಬರ್ಬೇಕು. ಮತ್ತೊಮ್ಮೆ ನಾನು ನಮ್ಮ ಸಚಿವರಾದಂತಹ ದಿನೇಶ್ ಗುಂಡೂರಾವ್ ಸರ್ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಅವ್ರ ಊರಿಗೆ ತಾಲೂಕು ಹಾಸ್ಪಿಟಲ್ ನ 41 ಕೋಟಿಗೆ ನಿಗದಿ ಮಾಡಿದ್ದಕ್ಕೆ ನಮ್ಮ ಕ್ಷೇತ್ರದ ಎಲ್ಲ ಜನರ ಪರವಾಗಿ ತಮಗೆ ಅಭಿನಂದನೆ ತಿಳಿಸಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ಈ ಹಳೆ ತಾಲೂಕುಗಳಿಗೆ ಮಾಡಲಿಲ್ಲ ಅಂದ್ರೂ ನಮ್ಮ ಹೊಸ ತಾಲೂಕಿಗೆ ನೀವು ನಿಮ್ಮ ತಾಲೂಕಿಗೆ ಮಾಡ್ಕೊಟ್ಟಿರೋಂಥ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು ಸರ್. ನಾವು ಎಮ್ಯುಲೇಟ್ ಸೈರಸ್ ಹಾಸ್ಪಿಟಲ್ ಸ್ಟ್ಯಾಂಡರ್ಡ್ಸ್ ಅಂಡ್ ಗಿವ್ ದೆಮ್ ದಟ್ ಆ ತರ ಒಂದು ಸ್ಟ್ಯಾಂಡರ್ಡ್ಸ್ ಆಗಿ ಕೊಡಬೇಕು ಅಂತ ಹೇಳ್ತಾ ಐ ಓನ್ಲಿ ಹ್ಯಾವ್ two, three things to say to our chairman and vice chairman. ನೀವು ಹೇಳಿದಂಗೆ there will be difficult times in setting up a hospital. It is a slow, gradual process of taking off. You have to weather all that heavy storms. You can't expect patients to come overnight and you can't expect them to become full. It is a gradual process, slow, tedious process. You stay strong. We'll be there to help you as well. ನನ್ನ ಕಡೆಯಿಂದ ಏನು ಸಪೋರ್ಟ್ ಬೇಕು, ಲೋಕಲ್ ಅವರಿಂದ ಏನು ಸಪೋರ್ಟ್ ಬೇಕು ನಿರಂತರವಾಗಿ ನಾವು ಇರ್ತೀವಿ. But one thing we should remember, patients are the most important. How we interact with our patients is important. What discipline we bring to them is important. ನಾವು ಏನು ಹೇಳ್ತೇವೆ ಅಂತಂದ್ರೆ ಕೆಲವು ಟೈಮಲ್ಲಿ ನಾವು ಜನಕ್ಕೆ ಮಾತ್ರಲ್ಲೇ is more than enough. How we interact with them, how we interact with the attenders, ಅದೊಂಚೂರು ನಾವು ವಿಶ್ವಾಸಕ್ಕೆ ಇಟ್ಕೊಂಡ್ರೆ that is an art which we have to learn over time. ಸೊ ಆ ರೀತಿಲಿ ನಮ್ಮ ಪೇಷಂಟ್ಸ್ಗೆ ಗೌರವ ಕೊಟ್ಟಂತ ಕೆಲಸ ಮಾಡಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಟ್ರೀಟ್ಮೆಂಟ್ ಅರ್ಧ ಕಮರ್ಸ್ ಆಗುತ್ತೆ. ನಾನು ನಿಮಗೆ ಬೇಡ್ಕೊತೀನಿ ಅಂತಂದ್ರೆ ಆದಷ್ಟು ಆ ರೇಟ್ ನ ಕಡಿಮೆ ಮಾಡಿ ಅಂತ ನಾನು ಕೇಳ್ಕೊತೀನಿ. ಯಾಕೆ ಅಂತಂದ್ರೆ ಈ ಹೆಚ್ಚಿನ ಸಂಖ್ಯೆಯಲ್ಲಿ ಬಡವರು ಬರೋದ್ರಿಂದ ಬಡವರಿಗೂ ಸ್ಪೆಷಾಲಿಟಿ ಸರ್ವಿಸಸ್ ಬೇಕು. ಆ ವಿಚಾರದಲ್ಲಿ ಮೆಡಿಕಲ್ ಕಾಲೇಜಲ್ಲೂ ನಾವು ಕಾರ್ಡಿಯಾಲಜಿ ಯೂನಿಟ್ ಇರ್ಬೋದು, MRI ಯೂನಿಟ್ ಇರ್ಬೋದು ತಂದ್ರೂ ಎಷ್ಟೋ ಜನಕ್ಕೆ ಎಸ್ಥೆಟಿಕ್ಸ್ ನ ನೋಡ್ಕೊಂಡು ಅಡ್ಮಿಟ್ ಮಾಡ್ಕೋತಾರೆ. ಅಂದ್ರೆ ಕ್ವಾಲಿಟಿ ಆಗಿರ್ಬೇಕು ಅಂತ ನೋಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಬಟ್ ರೇಟ್ಸ್ ಗಳನ್ನ ಕಂಪಿಟೇಟಿವ್ ಮಾಡ್ಕೊಳ್ಳೋಕ್ಕಿಂತ ಅಫೋರ್ಡಬಲ್ ಮಾಡ್ಕೊಳ್ಳಿ ಅಂತ ನಾನು ನಿಮಗೆ ಬೇಡ್ಕತ. ಅದೇ ರೀತಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ರಘುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ APCMS ಸಭಾಂಗಣದಲ್ಲಿ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಎಲ್ಲ ಪೌರ ಕಾರ್ಮಿಕರಿಗೆ ನಿವೇಶನ ಭಾಗ್ಯ ಕಲ್ಪಿಸಬೇಕು, ಕಾರ್ಮಿಕರ ಶ್ರೇಯೋಭಿವೃದ್ಧಿಗೆ ವಿಶೇಷ ಒತ್ತು ನೀಡಬೇಕೆಂದು ಪುರಸಭೆ ಸದಸ್ಯರಾದ ಬಿ ಜಯವರ್ಧನ್ ಸಲಹೆ ನೀಡಿದರು. ಕುಶಾಲನಗರ ಪುರಸಭೆ ವತಿಯಿಂದ ಏರ್ಪಡಿಸಿದ್ದ ಪೌರ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಪೌರ ಕಾರ್ಮಿಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಿ ಅವರ ಭವಿಷ್ಯ ಉಜ್ವಲಗೊಳಿಸಬೇಕು ಎಂದರು. ಪುರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಸುರೇಶ್ ಮಾತನಾಡಿ, ನಿತ್ಯ ಪೌರ ಕಾರ್ಮಿಕರು ತಮ್ಮ ಜೀವದ ಹಂಗು ತೊರೆದು ಪಟ್ಟಣದ ಶುಚಿತ್ವಕ್ಕೆ ಹಗಲಿರುಳು ಶ್ರಮಿಸುತ್ತಿರುವುದು ಶ್ಲಾಘನೀಯವಾಗಿದೆ ಎಂದರು. ಸಮಾಜದ ಸ್ವಾಸ್ಥ್ಯವನ್ನ ಸಮರ್ಪಕವಾಗಿ ಕಾಯ್ದುಕೊಳ್ಳುವಲ್ಲಿ ಹಾಗೂ ಸುತ್ತಮುತ್ತಲಿನ ಪರಿಸರವನ್ನ ಸ್ವಚ್ಛವಾಗಿಡುವಲ್ಲಿ ಪೌರ ಕಾರ್ಮಿಕರ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದರು. ಪುರಸಭೆ ಮುಖ್ಯಾಧಿಕಾರಿ TS ಗಿರೀಶ್, ದೇಶದ ರಕ್ಷಣೆಯಲ್ಲಿ ಸೈನಿಕರ ಪಾತ್ರ ಎಷ್ಟು ದೊಡ್ಡದು, ಅದೇ ರೀತಿ ಪೌರ ಕಾರ್ಮಿಕರು ಸಿಬ್ಬಂದಿಯ ಕೊರತೆಯ ನಡುವೆ ಇರುವಷ್ಟು ಮಂದಿ ಉತ್ತಮವಾಗಿ ಸೇವೆ ಸಲ್ಲಿಸುತ್ತಾ ಪಟ್ಟಣ ಸ್ವಚ್ಛತೆಗೆ ಹಾಗೂ ಅಂದಕ್ಕೆ ಶ್ರಮಿಸುತ್ತಿರುವುದು
ಶ್ಲಾಘನೀಯ ಎಂದರು. ಪೌರ ಕಾರ್ಮಿಕರ ಆರೋಗ್ಯ ಸುರಕ್ಷತೆ ಸೇರಿದಂತೆ ಕಚೇರಿ ವತಿಯಿಂದ ದೊರೆಯಬೇಕಾದ ಎಲ್ಲ ರೀತಿಯ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ಒದಗಿಸುವ ಭರವಸೆ ನೀಡಿದರು. ಹಿರಿಯ ಆರೋಗ್ಯ ನಿರೀಕ್ಷಕರಾದ ಉದಯ್ ಕುಮಾರ್ ಮಾತನಾಡಿದರು. ಇದೇ ಸಂದರ್ಭ ಪುರಸಭೆ ಉಪಾಧ್ಯಕ್ಷರಾದ ಪುಟ್ಟಲಕ್ಷ್ಮಮ್ಮ, ಸದಸ್ಯರಾದ ಪ್ರಮೋದ್ ಮುತ್ತಪ್ಪ, ವಿಎಸ್ ಆನಂದ್ ಕುಮಾರ್, ಎಂಕೆ ದಿನೇಶ್, ಜಯಲಕ್ಷ್ಮಿ, ನಂಜುಂಡಸ್ವಾಮಿ, ಸುರಯ್ಯ ಬಾನು, ಶಿವಶಂಕರ್, ನವೀನ್, ಪ್ರಕಾಶ್, ಜಗದೀಶ್, ಪದ್ಮಾ, ಪೌರ ನೌಕರರ ಸೇವಾ ಸಂಘದ ಅಧ್ಯಕ್ಷೆ ರಶ್ಮಿ, ಜಿಲ್ಲಾ ಪೌರ ಕಾರ್ಮಿಕರ ಸಂಘದ ಉಪಾಧ್ಯಕ್ಷರಾದ ಮೋಹನ್, ಮಾಜಿ ಅಧ್ಯಕ್ಷರಾದ ಗಣೇಶ್, ಕಾರ್ಯದರ್ಶಿ ನಂಜುಂಡ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಏರ್ಪಡಿಸಲಾಗಿತ್ತು. ವಿವಿಧ ಕ್ರೀಡಾ ಚಟುವಟಿಕೆಗಳಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಿಸಲಾಯಿತು. ನಾನು ಸೇರ್ತೀನಿ ಅದಕ್ಕೊಂದು ಒಳ್ಳೆ ಬೆಳವಣಿಗೆಯನ್ನು ಮಾಡ್ಕೊಂಡಿದ್ದೀನಿ. ಇವತ್ತು ಒಂದು 75% ಕೆಲಸ ಆಗಿದೆ ಅಂತ ಹೇಳೋದು ನಿಜವಾಗ್ಲೂ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಒಂದು ಉದ್ದೇಶ. ಅದೇ ನಾವು ಇವತ್ತು ಏನು ನಿರ್ದೇಶನಗಳನ್ನ ನಾವೆಲ್ಲ ವಿತರಣೆ ಮಾಡಿದ್ರೆ ಇವತ್ತು ಅವರು ನಿಜವಾಗ್ಲೂ ತೀವ್ರ ಸಂತೋಷ. ನಾನು ಸುಮಾರು ಹೇಳಿ ನಿರ್ದೇಶನ ಕೊಡ್ತಾ ಇದೆ ಕೊಡೋಣ ಅಂತ ಈ ದಿನ ಆದರೆ ಮುಂದಿನ ದಿನಗಳಲ್ಲಿ ಅದನ್ನು ಇನ್ನೊಂದು ಪೌರ ಕಾರ್ಮಿಕರ ದಿನಾಚರಣೆ ಕಾಯಿದೆ ದಯವಿಟ್ಟು ಈ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ಅದಕ್ಕೊಂದು ಸೂಕ್ತವಾದ ವ್ಯವಸ್ಥೆ ಮಾಡಿಕೊಳ್ಳುವಂಥ ಮನವಿ ಸಲ್ಲಿಸಿ ಅವರಿಗೆ ಯಾವುದೇ ಕಾರಣಕ್ಕೂ ಅವರಿಗೆ ನ್ಯಾಯಯುತವಾದ ಏನು ನಿರ್ದೇಶನ ಇದೆ ಅವರಿಗೆ ನಿಯಮಾನುಸಾರಗಳು ಕೊಡ್ತಕ್ಕಂಥ ಜೊತೆಗೆ ತಾವು ಅಷ್ಟೇ ಅದೇನು ಸೌಲಭ್ಯಗಳು ಮಾಡ್ಕೊತೀವಿ ಅದನ್ನು ಸದುಪಯೋಗ ಮಾಡಿಕೊಂಡು ದಯವಿಟ್ಟು ಅದನ್ನು ಪರಾಮರ್ಶೆ ಮಾಡಬೇಕು. ಯಾಕಂದರೆ ಸಿಗಲಿಲ್ಲ ಅವಕಾಶ ಅದನ್ನು ದಯವಿಟ್ಟು ಯಾರು ಕೂಡ ಪರಾಮರ್ಶೆ ಮಾಡಿದ್ರೆ ಯಾರು ಅದಕ್ಕೆ ಕಾರಣವಾಗಿರ್ತಾರೆ ಅವರೆಲ್ಲವನ್ನು ಸ್ಮರಿಸಿ ನಮ್ಮ ಇಡೀ ಕುಶಲನಗರ ಜನತೆ ಇವತ್ತು ಸುಭಿಕ್ಷವಾಗಿದೆ ಅಂದರೆ ಕಾರಣ ಇದು. ಯಾಕಂದರೆ ಇವತ್ತು ಮೊದಲನೇ ಏನು ಸೂರ್ಯೋದಯ ಆಗಿದೆ ಪ್ರತಿನಿತ್ಯ ತಾವೆಲ್ಲ ಕಾರ್ಯಪ್ರವೃತ್ತಾಗ್ತದೆ. ಇಲ್ಲ ಅಂತಂದರೆ ಕುಶಲನಗರ ಜನತೆ ಏನಾಗಿದೆ ಅಂತ ನಮಗೂ ಎಲ್ಲರಿಗೂ ಆ ನಿಟ್ಟಿನಲ್ಲಿ ತಾವು ನಿಜವಾಗ್ಲೂ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅವ್ರಿಗೇನು ಸೌಕರ್ಯ ನೋಡೋದು ಅಧ್ಯಕ್ಷ ಅದನ್ನು ದಯವಿಟ್ಟು ಕೊಡಿ. ಜೊತೆಗೆ ಅವರು ಅದನ್ನು ಪಡ್ಕೊಂಡು ತಮ್ಮ ಆರೋಗ್ಯದ ದೃಷ್ಟಿಯನ್ನು ಗಮನದಲ್ಲಿ ಇರಿಸಿಕೊಂಡು ಮುಂದುವರಿಸ್ಕೊಂಡು ಹೋಗಿ ಅಂತ ಹೇಳ್ತಾ ಪೌರ ಕಾರ್ಮಿಕರಿಗೆ ಒಲಿಸುವುದೇ ನೋಡ್ಕೊಂಡಿಗೆ ಕನಿಷ್ಠ 10 ಗಂಟೆಗಳಿಂದ ಮಾಡಬಹುದು. ನಿಜ ಅವರು ಇಲ್ಲಾಂದರೆ ಹೆಂಗಾಗ್ತದೆ ಉಳಿಸ್ಬೇಕಾಗಿದೆ. ಈ ಪಾತ್ರನೇ ಮೇನು ಇವತ್ತು ವಿಶ್ವ ಕಾಪಾಡಬೇಕು ಅಂತಂದರೆ ಈಗ ಮುಖ್ಯ. ಕೆಲವು ಮತ್ತೆ 1920 ಕರೋನಾ ಬಂದಾಗ ನಾವೆಲ್ಲ ಮನೆಯೊಳಗೆ ಇದ್ದವು. ಅವರು ಮನೆಯೊಳಗೆ ಮುಂದೆ ಬಂದು ರೋಡಲ್ಲಿ ಬಂದು ಸ್ಯಾನಿಟೈಸ್ ಆಗಿ ಕ್ಲೀನ್ ಮಾಡಿ ಬಿಜಿಪುರಲ್ಲಿ ಹಾಕಿ ಹೋಗ್ತೀವಿ. ಅವರು ನಮ್ಮಲ್ಲಿ ಅವರು ಭಯ ಅಲ್ಲೇ ಇರ್ತಿತ್ತು, ಅವರು ಫ್ಯಾಮಿಲಿ ಇರ್ತಿತ್ತು. ಅಂದರೂ ಅವ್ರ ಕರ್ತವ್ಯ ನಿಷ್ಠೆಯಿಂದ ಮಾಡಿದ್ದಾರೆ. ಆ ನಿಷ್ಠೆಯಿಂದ ಮಾಡಿದಾಗ ನಾವು ಯಾವತ್ತೂ ಅವ್ರು ಗುಣಿಯಾಗಿದ್ದಾರೆ. ನೀವು ಗುಣಿ ನಿಂದೆಲ್ಲ ನಿಮ್ಮ ಆರೋಗ್ಯಗಳನ್ನು ನೋಡ್ಕೊಳ್ಬೇಕು. ದಯವಿಟ್ಟು ನಮ್ಮ ಸರ್ಕಾರದಿಂದ ಏನೇ ಸೌಲಭ್ಯಗಳು ಅದೆಲ್ಲ ನೋಡ್ಕೊಳ್ಬೇಕು. ಅದಲ್ಲದೆ ಪೌರಕಾರ್ಮಿಕರು ನಾವು ಎಷ್ಟು ಆರೋಗ್ಯ ಮಾಡ್ತೀವಿ ಬನ್ನಿ ನಾವು ಕೆಲವು ಟೈಮಲ್ಲಿ ಅವರು ಕೆಲವು ಟೈಮಿಗೆ ಏನೋ ಆಗಬೇಕಾಗ್ತದೆ ಬಂದಿರಲ್ಲ ಅಂತ ಸಿಕ್ಕಲ್ಲ ಅಂತಿರ್ತೀವಿ. ದಯವಿಟ್ಟು ಯಾರು ಬೆಳೆದಂತಂದರೆ ನಾವು ನಮ್ಮ ಕೆಲಸಲ್ಲ ಹುಡುಗ ಒತ್ತಾಯ ನಾವು ಬೆಳೆಯುತ್ತೆ ಮನಸ್ಸಿಗೆ ಆ ಟೈಮಿಗೆ ಅಷ್ಟೇ ಮಾತಾದರೆ ಯಾರಿಗೆ ಸಂಸ್ಕೃತಿ ಮಾತಾಡ್ತೀವಿ. ಯಾಕೆಂದರೆ ನೀವು ನಿನ್ನಿಂದ ನಮಗೆ ಮಾಡೋದು ಡೆವಲಪ್ ಮಾಡಿ ಡೆವಲಪ್ಮೆಂಟ್ ಭಾಗ ಹೋಗಿ ಆಗ್ತಾ. ಆದರೆ ಈ ಡೆವಲಪ್ಮೆಂಟ್ ಉಳಿಸ್ಕೋಬೇಕಲ್ಲ
ಅದು ಕ್ಲೀನಾಗಿ ಇಟ್ಕೊಳ್ಬೇಕು ಅಂತಂದರೆ ನಿಮಗೆ ಮೇನ್ ಕರ್ತವ್ಯ ಇರ್ತದೆ. ಮೇನ್ ಕರ್ತವ್ಯ ಇದ್ದಾಗ ನಾವು ನಿಮ್ಮ ಮಾಡ್ಕೊಡ್ತೀರ ತುಂಬ ಸದಸ್ಯರು ನಮಗಂತೂ 7-10 ವರ್ಷ ಬಂದ್ಬಿಟ್ಟು ನಮ್ಮ ಕೆಲಸ ಎಲ್ಲ ಮಾಡ್ಕೊಂಡಿದ್ದಾರೆ. ಹಾಗೆ ಎಲ್ಲರೂ ನಮ್ಮ ಕುಶಲತೆ ಪೌರಕರು ಶಾರ್ಟೇಜ್ ಆಗಿದ್ದಾರೆ. ಯಾಕೆಂತಂದರೆ ಫಸ್ಟ್ ಪಟ್ಟಣ ಬಿಟ್ಟಿದ್ದು ಅವಾಗ ಸ್ವಲ್ಪ ಆಗುತ್ತೆ. ಆಮೇಲೆ ನಿಮಗೆ ಈಗ ಪೌರಕಾರ್ಮಿಕರ ಮೇಲೆ ಸರ್ಕಾರ ಏನೇನು ಆದೇಶಗಳು ಬಂದು ಈ ಹಿಂದೆ ಏನಾಗಿತ್ತು, ಪೌರಕಾರ್ಮಿಕರು ಹೊರಗುತ್ತಿನಲ್ಲಿದ್ದು ಒಂದಿನ ಹಿಂಗೆ ನಾವು ಬೇರೆ ಕೇಂದ್ರದಲ್ಲಿ ನಾನು ಚಿಕ್ಕವರಿದ್ದಾಗ ಹಿಂಗೆ ನಾವು ಎಲ್ಲ ಪೌರಕಾರ್ಮಿಕರೆಲ್ಲ ಮಾತಾಡ್ತಿದ್ವಿ. ಸಂಜೆಗೆ ಒಂದು ಆದೇಶ ಬಂತು. ಏನಂತ ಆದೇಶ ಬಂತಂದರೆ ಹೊರಗುತ್ತಿನಲ್ಲಿರ್ತಕ್ಕಂಥ ಎಲ್ಲ ಪೌರಕಾರ್ಮಿಕರಿಗೂ ಕೂಡ ಏನು ನಮ್ಮ ನೇರ ನೇಮಕಾತಿನಲ್ಲಿ ಕರಡಿ ಬಂತು. ಅವರೆಲ್ಲ ತುಂಬ ಖುಷಿಯಾದರು. ಸರ್ ದಯವಿಟ್ಟು ನಮಗೆ ಮಾಡಿಕೊಡಿ ಸರ್ ಅಂದರು. ನಾವು ಸುಮಾರು ಒಂದು 50-60 ಜನನ ನಾವು ನೇಮಕಾತಿ ಮಾಡಿ ಒಂದು ಆದೇಶ ಪತ್ರ ಕೊಟ್ಟು SR ಎಲ್ಲ ಮಾಡಿಕೊಡ್ತೀವಿ. ಅದೇ ರೀತಿಯಾಗಿ ಮೆಣಿಸಿದ್ವಿ. ಇನ್ಕ್ರಿಮೆಂಟ್ ಕೊಡ್ತಕ್ಕಂಥ ಕೆಲಸ ಕೂಡ ನಾವು ಮಾಡ್ತಾ ಇದ್ದೇವೆ. ಯಾರು ಏನಾದರೂ ನಿಮಗೆ ಅದು ಆಗಿಲ್ಲ ಅನ್ನೋರು ದಯವಿಟ್ಟು ನನಗೆ ವೈಯಕ್ತಿಕವಾಗಿ ನನ್ನನ್ನೇ ಭೇಟಿ ಮಾಡಿ ನಿಮಗೇನು ಇನ್ಕ್ರಿಮೆಂಟ್ ಕೊಡಬೇಕಾಗಿದೆ ಅದನ್ನೆಲ್ಲ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಪ್ರೊಬೇಷನಲ್ಲಿ 89 ಜನರು ಪ್ರೊಬೇಷನಲ್ ಇದೆ. ಪ್ರೊಬೇಷನಲ್ಲಿ ಕೂಡ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ನಿಮಗೆ ಆರೋಗ್ಯ ತಪಾಸಣೆ ಮಾಡಿಸಬೇಕು. ಈಗಾಗಲೇ ಅನುಮೋದನೆ ಆಗಿದೆ. ನಮ್ಮ ಇದರಲ್ಲಿ ಅಪೋಲೋದಲ್ಲಿ ಈಗ ನಾವೇನು ನಮ್ಮ ಅಧ್ಯಯನ ಪ್ರವಾಸ ಸರ್ಕಾರದಿಂದ ಬಂದಿದೆ ಅದು ಮುಗಿದು ಬಂದಿದ ತಕ್ಷಣವೇ ನಮ್ಮೆಲ್ಲ ಪೌರಕಾರ್ಮಿಕ ಬಂಧುಗಳಿಗೆ ಅಪೋಲೋದಲ್ಲಿ ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ಪನ್ನು ನಾವು ಮಾಡಿಸ್ತಾ ಇದ್ದೀವಿ. ಅದರಲ್ಲಿ ಎಲ್ಲರೂ ಕೂಡ ಬಂದು ಮಾಸ್ಟರ್ ಹೆಲ್ತ್ ಚೆಕಪ್ಪನ್ನು ಮಾಡಿಸ್ಕೊಳ್ಬೇಕಂತೇಳಿ ನಿಮ್ಮನ್ನು ಮನವಿ ಮಾಡ್ತೀವಿ. ಆಮೇಲೆ ಎರಡನೇದಾಗಿ ನೀವೇನು ಕೇಳಿದ್ರಿ ಸರ್, ನಮ್ಮೆಲ್ಲ ಪೌರಕಾರ್ಮಿಕರು ಡ್ರೈವರ್ಸ್ಗೆಲ್ಲ ಟೂರ್ ಕರ್ಕೊಂಡು ಹೋಗಿಲ್ಲ ಅಂತ ಕೇಳಿದ್ರಿ. ಅದಕ್ಕೂ ಕೂಡ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಗಿದೆ. ನಿಮಗೆ ಪುತ್ತೂರು ಇದನ್ನು ಮಾಡಲ್ಲ ಅಂತೇಳಿ ನಮ್ಮ ಉದಯ್ ಸರ್ ಕೂಡ ಅದನ್ನೆಲ್ಲ ಪರಿಶೀಲನೆ ಮಾಡಿದ್ದಾರೆ. ಪುತ್ತೂರಿಗೆ ನಾವು ನೆಕ್ಸ್ಟ್ ಮಂತ್ ನಮ್ಮೆಲ್ಲ ಪೌರಕಾರ್ಮಿಕರನ್ನ ಸಾಧ್ಯವಾದರೆ ಒನ್ ಡೇ ಅಥವಾ ಎಲ್ಲರನ್ನೂ ಇಲ್ಲ ಅಂದರೆ ಡಿವೈಡ್ ಮಾಡಿ 2 ಸಲ ನಾನು ನಿಮ್ಮನ್ನೆಲ್ಲ ನಮ್ಮ ಪೌರಕಾರ್ಮಿಕ ಬಂಧುಗಳನ್ನು ಜೊತೆಗೆ ನಮ್ಮ ಸಾಧ್ಯವಾದರೆ ಕಚೇರಿಯಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಕೂಡ ಕರ್ಕೊಂಡು ಹೋಗಿ ಒಂದು ಅಧ್ಯಯನ ಪ್ರವಾಸವನ್ನು ನಿಮಗೆ ನಾವು ಕೈಗೊಳ್ತೇವೆ. ನಮ್ಮ ಪೌರಕಾರ್ಮಿಕರೊಂದಿಗೆ ನಾವು ದಿನದ 24 ಗಂಟೆ ನಿಮ್ಮ ಜೊತೆ ನಾವಿದ್ದೀವಿ. ನಿಮ್ಮ ಕಷ್ಟ ಸುಖ ಎರಡರಲ್ಲೂ ಕೂಡ ನಾವು ಭಾಗಿಯಾಗ್ತಿದ್ದೀವಿ, ನಿಮ್ಮ ಜೊತೆಯಲ್ಲಿರ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಮ್ಮೆಲ್ಲ ಪೌರಕಾರ್ಮಿಕರಲ್ಲಿ ನಾನು ಮತ್ತೊಮ್ಮೆ ಮನವಿ ಮಾಡಿಕೊಳ್ಳೋದೇನೆಂದರೆ, ನಮ್ಮ ನಗರದ ಸ್ವಚ್ಛತೆಗೆ ಪ್ರತಿಯೊಬ್ಬರು ಪೌರಕಾರ್ಮಿಕರು, ಡ್ರೈವರ್ಗಳು, ನಮ್ಮ ಮೇಸ್ತ್ರಿಗಳು ಎಲ್ಲರೂ ಕೂಡ ನೀವು ತುಂಬ ಶ್ರಮ ವಹಿಸಿ ನೀವು ದುಡಿತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ದುಡಿಮೆಯ ತಕ್ಕ ಅಂತ ಒಂದು ಪ್ರತಿಫಲ ನಿಮಗೆಲ್ಲ ದೊರಕಲಿ ಅಂತ ನನಗೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ಕುಶಾಲನಗರ ಪಟ್ಟಣದ ತಾಲೂಕು ತಹಶೀಲ್ದಾರ್ ಕಚೇರಿ ಮುಂಭಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಹಾಗೂ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಆಗ್ರಹಿಸಿದ್ದಾರೆ. ಕುಶಾಲನಗರ ಪಟ್ಟಣದ ತಾಲೂಕು ತಹಶೀಲ್ದಾರ್ ಕಚೇರಿ ಮುಂಭಾಗ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಕಾಯಂ ಹಾಗೂ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಅಡಿಯಲ್ಲಿ ಬರುವ 432 ಪದವಿ ಕಾಲೇಜುಗಳಲ್ಲಿ 6,000 ಕಾಯಂ ಉಪನ್ಯಾಸಕರಲ್ಲಿ 3,000ಕ್ಕಿಂತ ಹೆಚ್ಚು ಉಪನ್ಯಾಸಕರು ಈಗಾಗಲೇ ನಿವೃತ್ತಿ ಪಡೆದಿದ್ದು, ಇನ್ನು ಕೇವಲ 3,000 ಕಾಯಂ ಉಪನ್ಯಾಸಕರೊಂದಿಗೆ 12,000 ಅತಿಥಿ ಉಪನ್ಯಾಸಕರ ಸೇವಾ ನೆರವಿನಿಂದ ಪದವಿ ತರಗತಿಗಳು ಜರುಗುತ್ತಿರುವುದು ನಮ್ಮೆಲ್ಲರಿಗೂ ತಿಳಿದಿರುವ ಸತ್ಯ. ಕರ್ನಾಟಕದ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಗುಣಮಟ್ಟದ ಶಿಕ್ಷಣ ಪಡೆಯುವುದು ವಿದ್ಯಾರ್ಥಿಗಳ ಹಕ್ಕು. ಮುಂದುವರೆದು ಗುಣಮಟ್ಟದ ಶಿಕ್ಷಣ ನೀಡುವಿಕೆಯ ಖಾತರಿಪಡಿಸಿಕೊಳ್ಳುವುದು ಘನ ಸರ್ಕಾರದ ಕರ್ತವ್ಯ. ಆದರೆ ತಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಮರೆತಂತಿರುವ ಘನ ಸರ್ಕಾರಗಳು ಪದವಿ ಹಂತದಲ್ಲಿ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕಾಯಂ ಉಪನ್ಯಾಸಕರ ಹಾಗೂ ಅರ್ಹ ಉಪನ್ಯಾಸಕರ ನೇಮಕಾತಿಯಲ್ಲಿ ದೃಢವಾದ ನಿಲುವು ತೆಗೆದುಕೊಳ್ಳದಿರುವುದು ಕಳವಳಕಾರಿಯಾಗಿರುವ ಸಂಗತಿ ಎಂದು ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. 2025-26ನೇ ಸಾಲಿನಲ್ಲಿ ಖಾಲಿ ಇರುವ 12,000 ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಅರ್ಜಿ ಆಹ್ವಾನಿಸಿದ್ದು 55,000 ಅರ್ಜಿಗಳು ಸಲ್ಲಿಕೆ ಆಗಿರುತ್ತದೆ. ಈಗಾಗಲೇ ನಮ್ಮ ಎಲ್ಲ ವಿಶ್ವವಿದ್ಯಾಲಯಗಳ ತರಗತಿಗಳು ಪ್ರಾರಂಭವಾಗಿ ತಿಂಗಳುಗಳು ಕಳೆದರೂ ಸಹಿತ ಇಲ್ಲಿಯವರೆಗೆ ಅತಿಥಿ ಉಪನ್ಯಾಸಕರ ನೇಮಕಾತಿ ಆಗದೇ ಇರುವ ಕಾರಣ ವಿದ್ಯಾರ್ಥಿಗಳಲ್ಲಿ ಸರಿಯಾದ ರೀತಿಯ ತರಗತಿಗಳು ನಡೆಯುತ್ತಿಲ್ಲ. ರಾಜ್ಯದ ಪದವಿ ಕಾಲೇಜುಗಳಿಗೆ ಕಾಯಂ ಉಪನ್ಯಾಸಕರ ನೇಮಕಾತಿ ಮಾಡಿಕೊಳ್ಳುವಷ್ಟು ಯೋಗ್ಯತೆ ರಾಜ್ಯ ಸರ್ಕಾರಕ್ಕೆ ಇಲ್ಲದಿದ್ದರೂ ಕನಿಷ್ಠ ಪಕ್ಷ ಅರ್ಹ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ತಕ್ಷಣ ಕ್ರಮ ವಹಿಸಬೇಕೆಂದು ವಿದ್ಯಾರ್ಥಿ ಪರಿಷತ್ ಆಗ್ರಹಿಸಿದೆ. ಪರಿಷತ್ ಗುಡುಗಿದರೆ
ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಮಹಿಳೆಯೊಬ್ಬರ ಎಡಗಾಲಿದ್ದ ರಾಡ್ ತೆಗೆಯಲು ಬಲಗಾಲಿಗೆ ಆಪರೇಷನ್ ಮಾಡಿರುವ ಪ್ರಕರಣ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ನಡೆದಿದೆ. ಮಹಿಳೆಯೊಬ್ಬರ ಎಡಗಾಲಲ್ಲಿದ್ದ ರಾಡ್ ತೆಗೆಯಲು ಬಲಗಾಲಿಗೆ ಆಪರೇಷನ್ ಮಾಡಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಿಮ್ಸ್ ಆಡಳಿತ ಪರಿಷತ್ ಸದಸ್ಯ ರವೀಶ್ ಬಸವಾಪುರ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗೆ ಧೈರ್ಯ ತುಂಬುವ ಮೂಲಕ ಕೂಡಲೇ ವೈದ್ಯರನ್ನ ಅಮಾನತುಗೊಳಿಸಬೇಕು ಹಾಗೂ ರೋಗಿಗೆ ಪರಿಹಾರ ಕೊಡಬೇಕೆಂದು ಸರ್ಕಾರಕ್ಕೆ ಮನವಿ ಮಾಡಿದರು. ಈ ಕುರಿತು ಮಾತನಾಡಿದ ಅವರು, ಹಾಸನ ಜಿಲ್ಲಾಸ್ಪತ್ರೆಯು ರಾಜ್ಯದಲ್ಲಿ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಾಗಿದ್ದು ನಿತ್ಯ ಸಾವಿರಾರು ಜನ ಚಿಕಿತ್ಸೆಗಾಗಿ ಇಲ್ಲಿ ಬರುವಂತದ್ದು. ಇಂತಹ ಸಮಯದಲ್ಲಿ ಜ್ಯೋತಿ ಎಂಬ 28 ವರ್ಷದ ಮಹಿಳೆಗೆ ಎಡಗಾಲಿಗೆ ಶಸ್ತ್ರಚಿಕಿತ್ಸೆ ಮಾಡುವ ಬದಲು ವೈದ್ಯರ ನಿರ್ಲಕ್ಷ್ಯತನದಿಂದ ಬಲಗಾಲಿಗೆ ಶಸ್ತ್ರಚಿಕಿತ್ಸೆ ಮಾಡಿರುವುದು ಕಂಡುಬಂದಿದೆ. ಹಿಮ್ಸ್ ಆಸ್ಪತ್ರೆಯಲ್ಲಿ ಉನ್ನತ ಹಾಗೂ ನುರಿತ ವೈದ್ಯರಿದ್ದು ಒಳ್ಳೆಯ ಚಿಕಿತ್ಸೆ ನೀಡುತ್ತಿದ್ದು ಇಂತಹ ವೈದ್ಯರಿಂದ ಕಳಂಕವಾಗಿದೆ. ಕೂಡಲೇ ಸರ್ಕಾರ ವೈದ್ಯರನ್ನು ಅಮಾನತು ಮಾಡಬೇಕು. ಹಾಗೆಯೇ ರೋಗಿಯ ಕುಟುಂಬಕ್ಕೆ ಸರ್ಕಾರದ ನೆರವು ನೀಡಬೇಕು. ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ನಡೆಯಬಾರದು. ರೋಗಿ ಅವರು ಅತ್ಯಂತ ಕಡು ಬಡತನದಲ್ಲಿದ್ದು ಕೂಲಿ ಕಾರ್ಮಿಕರಾಗಿ ಜೀವನ ನಡೆಸುತ್ತಿದ್ದರು. ಇಂತಹ ಘಟನೆಯಿಂದ ಬೇಸರವಾಗಿದೆ. ಕೂಡಲೇ ಉಸ್ತುವಾರಿ ಸಚಿವರು ಹಾಗೂ ವೈದ್ಯಕೀಯ ಸಚಿವರು ಗಮನ ಹರಿಸಬೇಕೆಂದು ಮನವಿ ಮಾಡಿದರು. ನಿನ್ನೆ ಎಲ್ಲ ಮಾಧ್ಯಮಗಳಲ್ಲೂ ಒಂದು ಸುದ್ದಿ ಪ್ರಸಾರ ಆಯಿತು. ಹಿಮ್ಸ್ ಆಸ್ಪತ್ರೆಯಲ್ಲಿ ಜ್ಯೋತಿ ಅನ್ನೋರಿಗೆ ಎಡಗಾಲಿಗೆ ಸರ್ಜರಿ ಮಾಡುವ ಬದಲು ಬಲಗಾಲಿಗೂ ಕೂಡ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ ಎಲ್ಲ ಮಾಧ್ಯಮಗಳು ಕೂಡ ಸುದ್ದಿ ಆಯಿತು. ಆ ಹಿನ್ನೆಲೆ ಒಳಗಡೆ ಆ ಸುದ್ದಿ ನೋಡಿ ನಾನಿವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟೆ. ಹಿಮ್ಸ್ನ ಆಡಳಿತ ಪರಿಷತ್ನ ಸದಸ್ಯನಾಗಿ ಇವತ್ತು ಸ್ಥಳಕ್ಕೆ ಭೇಟಿ ಕೊಟ್ಟು ನೇರವಾಗಿ ರೋಗಿಯವ್ರನ್ನು ಕೂಡ ಜ್ಯೋತಿಯವ್ರನ್ನು ಕೂಡ 28 ವರ್ಷ ಜ್ಯೋತಿಯವರು ಪಾಪ ಅವರು ಎಡಗಾಲಿಗೆ ಹಿಂದೆ 2 ವರ್ಷದ ಹಿಂದೆ ಏಟಾಗಿರುತ್ತೆ. ಏಟಾಗಿ ರಾಡ್ ಹಾಕ್ಸಿರ್ತಾರೆ. ಆ ರಾಡ್ನ ತೆಗೆಸ್ಲಿಕ್ಕೆ ಅಂತ ಹೇಳಿ ಜ್ಯೋತಿಯವರು ಅವ್ರ ಕುಟುಂಬ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರು ಎಡಗಾಲಿಗೆ ಚಿಕಿತ್ಸೆ ಕೊಡಬೇಕಿತ್ತು, ಸರ್ಜರಿ ಮಾಡಬೇಕಿತ್ತು. ಬಲಗಾಲಿಗೆ ಕೂಡ ಅದು ಸರ್ಜರಿ ಮಾಡಿ ಇವರು ಎಡವಟ್ಟು ಮಾಡಿದ್ದಾರೆ. ಇವರು ಡಾಕ್ಟ್ರು ಬೇಜವಾಬ್ದಾರಿ ತಂದಿಂದ ಈ ಎಡವಟ್ಟು ಮಾಡಿದ್ದಾರೆ. ಕೂಡಲೇ ನಮ್ಮ ರಾಜ್ಯ ಸರ್ಕಾರ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವರು ಕೂಡಲೇ ಆ ಡಾಕ್ಟ್ರನ್ನ ಕೂಡಲೇ ಅಮಾನತು ಮಾಡಬೇಕು. ಅದ್ರ ಜೊತೆಗೆ ಈಕೆಗೆ ಪರಿಹಾರ ಕೊಡಬೇಕು. ಬಡ ಕುಟುಂಬದವರು, ತುಂಬ ಬಡವರು, ಅವರು ಕಷ್ಟ ಜೀವನ ನಡೆಸ್ತಿರ್ತಾರೆ, ಕೂಲಿ ಮಾಡಿ ಜೀವನ ಮಾಡ್ತಾರಂತೆ. ಈಗಾಗಲೇ ಇವ್ರನ್ನ ವಿಚಾರಿಸ್ತೆ. ಈ ಕೂಲಿ ಮಾಡ್ತಕ್ಕಂಥವ್ರಿಗೆ ಈ ಡಾಕ್ಟರ್ ಎಡವಟ್ಟಿನಿಂದ ಮತ್ತೆ ಇನ್ನೊಂದು ಕಾಲಿಗೆ ಕೂಡ ಇವರು ರೆಸ್ಟ್ ಮಾಡಲಿಕ್ಕೆ ಮಾಡಿದರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಬಡವರು? ಕೂಡಲೇ ಸರ್ಕಾರ ಗಮನ ಹರಿಸಬೇಕು. ಆ ವೈದ್ಯನನ್ನ ಯಾರು ಇಂಥ ಕೆಲಸ ಮಾಡಿ ರಿಮ್ಸ್ನಲ್ಲಿ ಒಳ್ಳೊಳ್ಳೆ ವೈದ್ಯರು ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಥರ ಎಡವಟ್ಟು ಮಾಡಿರೋದನ್ನ ಬೇಜವಾಬ್ದಾರಿತನ ಎದ್ದು ಕಾಣುತ್ತೆ. ಕೂಡಲೇ ಇದನ್ನ ಸಸ್ಪೆಂಡ್ ಮಾಡಬೇಕು. ಅದ್ರ ಜೊತೆಗೆ ಇವರಿಗೆ ಈ ಕುಟುಂಬಕ್ಕೆ ಪರಿಹಾರ ಕೊಡಬೇಕು ಅಂತ ಹೇಳಿ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಶರಣಪ್ರಕಾಶ್ ಪಾಟೀಲ್ ಸಾಹೇಬ್ರನ್ನ ಒತ್ತಾಯ ಮಾಡ್ತೀನಿ. ಜೊತೆಗೆ ಕೂಡಲೇ ಸರ್ಕಾರ ಈ ಕಡೆ ಗಮನ ಹರಿಸಬೇಕು ಅಂತ ಹೇಳಿ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಸಾಹೇಬ್ರನ್ನೇ ಕೇಳ್ಕೊಳ್ತೀನಿ. ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹನಿ, ಕುಶಾಲನಗರ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಕೆಂಪೇಗೌಡ ವೃತ್ತದಿಂದ ರಸ್ತೆ ವಿಸ್ತರಣೆಯನ್ನ ಒಂದು ಬದಿಗೆ 25 ಅಡಿಗೆ ನಿಗದಿಪಡಿಸುವಂತೆ ನಿವಾಸಿಗಳು ಆಗ್ರಹಿಸಿದ್ದಾರೆ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದ ಕೆಂಪೇಗೌಡ ವೃತ್ತದಿಂದ ವಿಷ್ಣು ಸಮುದ್ರ ಕೆರೆಕಲ್ ಕಲ್ಯಾಣಿ ಉದ್ದದ ಕೆಂಪೇಗೌಡ ರಸ್ತೆ ವಿಸ್ತರಣೆಯನ್ನ ರಸ್ತೆಯ ಮಧ್ಯದಿಂದ ಒಂದು ಬದಿಗೆ 25 ಅಡಿಗೆ ನಿಗದಿಪಡಿಸುವಂತೆ ಅಧಿಕಾರಿಗಳಲ್ಲಿ ನಿವಾಸಿಗಳು ಆಗ್ರಹಿಸಿ ಕಾಮಗಾರಿಗೆ ತಡೆಯೊಡ್ಡಿದ ಘಟನೆ ನಡೆದಿದೆ. ಲೋಕೋಪಯೋಗಿ ಸಹಾಯ ಕಾರ್ಯಪಾಲಕ ಇಂಜಿನಿಯರ್ ಕೃಷ್ಣೇಗೌಡ ಅವರು ಇಟಾಚಿ ಸಹಿತ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಆಗಮಿಸಿ ಒತ್ತುವರಿ ಕಟ್ಟಡಗಳನ್ನು ತೆರವುಗೊಳಿಸಲು ಮುಂದಾದರು. ಈ ವೇಳೆ ಕಾಮಗಾರಿಗೆ ತಡೆಯೊಡ್ಡಿದ್ದ ಕೆಲವು ನಿವಾಸಿಗಳು ರಸ್ತೆ ಅಭಿವೃದ್ಧಿಗೆ ನಮ್ಮ ಅಭ್ಯಂತರವಿಲ್ಲ, ಆದರೆ ರಸ್ತೆಯ ಒಂದು ಬದಿ 25 ಅಡಿಗೆ ನಿಗದಿಪಡಿಸಿ ಒಟ್ಟು 50 ಅಡಿ ಅಗಲದ ರಸ್ತೆ ನಿರ್ಮಿಸುವಂತೆ ಒತ್ತಾಯಿಸಿದರು. ಇದೇ ಸಂದರ್ಭ ಮಾತನಾಡಿದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಕೃಷ್ಣೇಗೌಡ ಅವರು, ರಾಜ್ಯ ಹೆದ್ದಾರಿ ಅಭಿವೃದ್ಧಿ ನಿಯಮದಂತೆ ಕೆಲಸ ಮಾಡಲಾಗುತ್ತಿದೆ. ಆರಂಭದಲ್ಲಿ ಒಟ್ಟು ರಸ್ತೆಯ ವಿಸ್ತೀರ್ಣ 70 ಅಡಿಗೆ ನಿಗದಿಪಡಿಸಲಾಗಿತ್ತು. ನಂತರ ಶಾಸಕರ ಮಧ್ಯಸ್ಥಿಕೆಯಲ್ಲಿ ನಡೆದ ಸಭೆಯಲ್ಲಿ ರಸ್ತೆಯ ಒಂದು ಬದಿ 30 ಅಡಿಗೆ ತೀರ್ಮಾನಿಸಲಾಯಿತು. ಇದೀಗ 25 ಅಡಿಗಳಿಗೆ ಕಾಮಗಾರಿ ಮಾಡುವಂತೆ ನಿವಾಸಿಗಳು ಕಾಮಗಾರಿಗೆ ತಡೆಯೊಡ್ಡುತ್ತಿದ್ದಾರೆ. ನಿವಾಸಿಗಳು ಶಾಸಕರೊಂದಿಗೆ ಮತ್ತೊಮ್ಮೆ ಚರ್ಚೆ ಮಾಡುವುದಾಗಿ ತಿಳಿಸಿದ್ದಾರೆಂದು ತಿಳಿಸಿದರು. ಇದೇ ಸಂದರ್ಭ ನಿವಾಸಿಗಳಾದ ಇಕ್ಬಲ್ ಅಹಮದ್, ತೇಜು, ಸಾಹುಲ್, ಮಂಜುನಾಥ್, ಹನೀಫ್, ಭರತ್, ಪ್ರಕಾಶ್, ಚಂದ್ರಶೇಖರ್, ಶರತ್, ರವಿ ಇದ್ದರು. ಎಕ್ಸಿಕ್ಯೂಟ್ ಆಗ್ಬೇಕಾದ್ರೆ ಕೊಡ್ತೀವಿ. ಮುಚ್ಚುಮರೆ ಮಾಡಕ್ಕಾಗುತ್ತಾ ಸರ್? ಕೇಳದೆ ಬೇಡ, ನಮ್ಮ ಹಾಳಾಗೋಗ್ತೈತೆ. ಸರ್ ನಮ್ ಬೀದಿಗೆ ಡಾಂಬರ್ ಹಾಕ್ಬಿಟ್ರೆ ಅಷ್ಟೇ ಸಾಕು. ಈ ಬೀದಿ ಡಾಂಬರ್ ಹಾಕಿದ್ರೆ ಅಷ್ಟೇ ಸಾಕು. ಆಗಿದೆ ಸರ್.
ಸರ್ ಅದು ಆಗ್ತಿ ಇಲ್ಲಿ ಫೈನಲ್ ಬಿಡ್ತು ನಿಮ್ಗೆ 25 ಆಗಿದೆಯಾ ನಿಮ್ಗೆ 25 ಆಗಿದೆ 35 ಆಗಿದೆ ಸರ್ 35 ಆಗಿದೆಯಾ ಸರ್ ಆಗಲ್ಲ ಮಾಡ್ತೀರಿ ವಿಸ್ತರಣೆ ಮಾಡಬೇಕು ಅಂದ್ರೆ ಅದ್ರ ಪ್ರಕಾರ ಏನು ಎಸ್ಟಿಮೇಟ್ ನಿಮಗೆ ಸರ್ಕಾರದ ಎಷ್ಟು ಅನುದಾನ ಬಿಡುಗಡೆ ಆಗಿದೆ ಆ ಅನುದಾನಕ್ಕೆ ತಕ್ಕಂತೆ ನೀವು ಎಸ್ಟಿಮೇಟ್ ಮಾಡ್ತೀರಿ ಮಾಡಿ. ಈಗಾಗಲೇ ಈ ವಿಚಾರದಲ್ಲಿ ಈ ರಸ್ತೆ ವಿಚಾರದಲ್ಲಿ 3 ಕೋಟಿ ಹಿಂಗಾಗಿದೆ ಅಂದ್ಬಿಟ್ಟು ಮೊನ್ನೆ ಶಾಸಕರು ಬುದ್ಧಿ ಪೂಜೆ ಮಾಡಿದ್ದಾರೆ. ಆಯ್ತು, ಈಗ ಆಲ್ರೆಡಿ ನಮ್ಮ ಏನು ಸ್ಥಳೀಯ ನಿವಾಸಿಗಳು ಎಲ್ಲ ಹೋಗಿ ಶಾಸಕರ ಹತ್ರ ಚರ್ಚೆ ಮಾಡಿದ್ದಾರೆ. ಅವರು ಕೂಡ ಸಹಮತ ವ್ಯಕ್ತಪಡಿಸಿ ಏನು ನನಗೆ ಗೊತ್ತಿರೋ ಮಾಹಿತಿ 2-3 ಸೀಟಿಂಗ್ ಮಾಡ್ಬಿಟ್ಟು ನೀವೇನೋ 25 ಅಡಿ 20 ಅಡಿ 30 ಅಡಿಗೇನೋ 25 ಅಡಿಗೆ ಅಂದ್ರೆ ನಮ್ 25ಕ್ಕೆ ಅಂತ 25ಕ್ಕೆ ಅಂದ್ರೆ 4 ಲೈನ್ ಕೂರಲ್ಲ ಸರ್. ಇಲ್ಲಿ ಡ್ರಾಯಿಂಗ್ ಪ್ರಕಾರ ಆಮೇಲೆ 35 ಮಾರ್ಕ್ ಮಾಡಿದ್ವಿ ಸರ್. 35 ಬೇಡ ಅಂತ ಹೇಳಿ ನಾವಿರ್ಲಿಲ್ಲ ಸರ್. ಇಲ್ಲಿ ಸ್ಥಳೀಯ ಜನಕರೆಲ್ಲ ಹೋಯ್ದ್ರಂತೆ 30ಕ್ಕೆ ಫೈನಲ್ ಮಾಡ್ಕೊಂಡು 30ಕ್ಕೆ ಮಾಡಿ ಅಂತ ಹೇಳಿದ್ರು ಯಾರು ಹೇಳಿರೋ ನಿಜ. ಇನ್ನೊಮ್ಮೆ ಡ್ರಾಯಿಂಗ್ ಕೂರ್ಲಿಲ್ಲ ಅಂದ್ರೆ ಅದನ್ನ ಬೇಕಾದ್ರೆ ಬದಲಾವಣೆ ಮಾಡ್ಕೊಳ್ಳಿ. ಸಾರ್ವಜನಿಕವಾಗಿ ತೊಂದರೆ ಕೊಡ ಅಂತ ವ್ಯವಸ್ಥೆ ಬೇಡ, ಬದಲಾವಣೆ ಮಾಡ್ಕೊಳ್ಳಿ. ಆದ್ರೆ ಎಮ್ಎಲ್ಎರ ಹತ್ರ ಕೂರಿಸ್ಕೊಂಡು ಇನ್ನೊಂದ್ಸರಿ ಜನಗಳನ್ನ ಕೂರಿಸಿ ಚರ್ಚೆ ಮಾಡಿ. ಯಾಕೆಂದ್ರೆ ನಾವು ಜನಪ್ರತಿನಿಧಿಗಳಾದ ನಾವು ಸಾರ್ವಜನಿಕರಿಗೆ ಒಳ್ಳೇದನ್ನ ಮಾಡೋದ್ರ ಜೊತೆಗೆ ಅಭಿವೃದ್ಧಿ ಮಾಡ್ಬೇಕಾಗಿದೆ. ಆ ವಿಚಾರದಲ್ಲಿ ಅವರು ಕೂಡ ಕರೆದು ಮಾತಾಡಿ ಏನೋ ಸೆಟ್ಟಿಂಗ್ ಮಾಡಕ್ಕಿಂತ ಮಾಡಿದ್ದಾರೆ. ಅವರು ಯಾವುದೇ ಜನಪ್ರತಿನಿಧಿ ಆಗ್ಲಿ ಶಾಸಕರಾದಿಯಾಗೂ ಕೂಡ ಜನಗಳು ತೊಂದರೆ ಕೊಟ್ಬಿಟ್ಟು ಮಾಡಬೇಕು ಅನ್ನೋ ಉದ್ದೇಶ ಯಾರಿಗೂ ಇರಲ್ಲ. ಟೆಕ್ನಿಕಲ್ ಆಗಿ ನೀವೇನು ಮಾಡಕ್ ಕೊಟ್ಟಿದ್ದೀರಿ ಅದನ್ನ ಇನ್ನೂ ಸ್ವಲ್ಪ ಚರ್ಚೆ ಮಾಡಿ ಏಕೇಕಿ ಬಂದು ನೀವು JCB ತಂದು ನಿಲ್ಸ್ಕೊಳ್ಳೋದು ಇಟಾಚಿ ತಂದು ನಿಲ್ಸ್ಕೊಳ್ಳೋದು ಮಾಡಿದ್ರೆ ಅವರಿಗೆ ಗಾಬರಿ ಆಗ್ತಾರೆ. ಮಾಡಿದ್ರೆ ಆ ಕಡೆಯಿಂದ ಮಾಡಬೇಕು ಅಂತಾರೆ. ಯಾವುದೇ ಒಂದು ಕ್ಲಿಯರಿಟಿ ಇಲ್ಲ ಇದುವರೆಗೂ. ನಮಗೆ ವರ್ಕ್ ಆರ್ಡರ್ ಆಗಲಿ ಯಾವುದೇ ನಮಗೆ ನೋಟಿಸ್ ಕೊಟ್ಟಿಲ್ಲ. ಕೇಳಿದ್ರೆ ನಾವು ನಿಮ್ಮ ಹತ್ರ ಕೊಡಬೇಕು. ಇಲ್ಲ ನೀವು ನಮ್ಮನ್ನ ಬಗೆಹರಿಸಬೇಕು. ನೋಡಿ ಇದೊಂದು ಕಾಪಿ ಬಂದಿದ್ದಾರೆ ಸರ್. ಈ ಕಾಪಿ ಇಟ್ಕೊಂಡು ಬಂದಿದ್ದಾರೆ. ಇದ್ರಲ್ಲಿ ಏನಾರ ಹೊಡೆಯತ್ತರ ಪ್ರಾವಿಷನ್ ಇದೆಯಾ? ಮುನ್ಸಿಪಾಲಿಟಿ ಹಂಗಾರೆ ಒಂದು ಚೀಫ್ ಆಫೀಸ್ ಒಂದು ಲೆಟರ್ ಕೊಟ್ಟು ಸಿಗ್ನೇಚರ್ ಹಾಕ್ಬಿಟ್ರೆ ಹೊಡೆಯೋದ ನೀವು ಹೊಡಿತೀರಾ? ಹೊಡೆದು ಬಿಡ್ತೀರಾ? ಯಾವುದೋ ಒಂದು ಸುತ್ತೋಲೆ ಹಾಕಿದ್ದಾನೆ. ಇದು ಕರ್ನಾಟಕ ಕನ್ನಡ ಸುತ್ತೋಲೆ. ಇದು ಬೇಲೂರು ನಮ್ಮ ರಸ್ತೆ ಇಲ್ಲ, ಇದು ಸುತ್ತೋಲೆ. ಇದು ಆಲ್ ಓವರ್ ಕರ್ನಾಟಕಕ್ಕಾಗ ಸುತ್ತೋಲೆ. ಇದು ನಿಂತ್ಕೊಂಡು ಬಂದಿದ್ದಾರೆ. ಬೇರೆ ಏನೋ ಡಾಕ್ಯುಮೆಂಟ್ಸ್ ಇದೆ ಅವ್ರ ಹತ್ರ ಕೇಳಿದ್ರೆ ಕೊಡ್ತೀನಿ ಬನ್ನಿ ಅಂತ ಕಾಣಿ ಹೇಳ್ತಾರೆ. ನಮಗೆ ಕ್ಲಿಯರಿಟಿ ಬೇಕು ಸರ್. ಏನಾಗ್ತಿದೆ, ಯಾವ ಗ್ರಾಂಟ್ ಅನ್ನೋದು ನಮಗೆ ಮಾಹಿತಿ ಬೇಕು. ಯಾವ ರೀತಿ ಹೊಡಿತಾರೆ ಏನು ಅಂತ ನಮಗೆ ಫುಲ್ ಮಾಹಿತಿ ಎಲ್ಲವೂ ಮಾಡಿ ನಾವೇ ಬೇಕಾದ್ರೆ ನಿಂತ್ಕೊಂಡು ನೋಡ್ಕೊಳ್ತೀವಿ. ರಸ್ತೆ ವಿಸ್ತರಣೆ ಆಗಲಿ ಮಾಡೋದ್ರ ಬಗ್ಗೆ ನಮ್ಮ ತಕರಾರಿಲ್ಲ ಮಾಡಿ. ಈಗ ನೀವೇನು ಮಾಡೋದಕ್ಕೆ ಬಂದಿದ್ದೀರ ಅಂತ ಗೊತ್ತಿಲ್ಲ ನನಗೆ. ಏನು ಸರ್, ಈಗ ನಮ್ಮ ವೋಟರ್ಸ್ ಏನಿದ್ದಾರೆ ನಮ್ಮನ್ನ ಇವತ್ತು ವೋಟ್ ಹಾಕಿ ಹಂಗಾಗಿ ಅವ್ರು ಫೋನ್ ಮಾಡಿದ್ರು ಅಂತ ಬಂದೆ. ಆದರೆ ಇದು ಏನು ಇದ್ರ ಬಗ್ಗೆ ರಸ್ತೆ ವಿಸ್ತರಣೆ ಮಾಡ್ತಿದ್ದೀರೋ ಇಲ್ಲ ರಸ್ತೆ ಅಭಿವೃದ್ಧಿ ಮಾಡ್ತಿದ್ದೀರೋ ಇದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಏನು ನಿಮ್ಮ ಕಡೆಯಿಂದ ಏನಿದೆ ಏನಾರು ಹೇಳಿದ್ರೆ ಈಗ ನಮ್ದೇನಿಲ್ಲ. ವಿಸ್ತರಣೆ ಮಾಡೋದಾದ್ರೂ ಅದಕ್ಕೊಂದು ಮಾರ್ಗ, ಅಭಿವೃದ್ಧಿ ಮಾಡೋದಾದ್ರೆ ಅದಕ್ಕೊಂದು ಮಾರ್ಗ ಇದೆ. ಅದು ಯಾವ ತಾರೀಕು ನಿಮಗೆ ಡಾಕ್ಯುಮೆಂಟಲ್ಲಿ ಏನಿದೆ ಇವತ್ತು ಖಾತೆದಾರರಿದ್ದಾರೆ. ಈಗ ಅಭಿವೃದ್ಧಿ ಮಾಡೋದಾದರೂ ನಮ್ದು ಅಭ್ಯಂತರ ಇಲ್ಲ. ಎಲ್ಲ ಸಾರ್ವಜನಿಕರ ಜೊತೆ ಸೇರಿ ನಾವು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀವಿ ಮಾಡಿ. ವಿಸ್ತರಣೆ ಮಾಡೋದಾದರೆ ಅದಕ್ಕೇನು ಮಾನದಂಡ ಇದೆ ಸರ್? ಇದೇನಿಲ್ಲ, ನಮಗೆ ಅಲ್ಲಿಂದ ಅದು ಕೆಂಪೇಗೌಡ ಸರ್ಕಲಿಂದ ಬಿಷ್ಟಮುಖ್ಯರ ಮಸೀದಿ ಎಡ್ಜಿಗೆ 510 ಮೀಟ್ರಿಗೆ ಸ್ಟೇಟ್ ಹೈವೇ ಇದರಲ್ಲಿ ಇಂಪ್ರೂವ್ಮೆಂಟ್ಸಲ್ಲಿ ಗ್ರ್ಯಾಂಟ್ ಕೊಟ್ಟರು 3 ಕೋಟಿ ಸರ್. ನಮಗೆ ಇದು 4 ಲೇನ್ ಆಗಬೇಕು ಅಂತ. ಅಲ್ಲಿಂದ ಇಲ್ಲಿಗೆ 510. 4 ಲೇನ್ ಅಂದರೆ ಏನು ಅಂದರೆ ಟ್ರೈನ್ ಅಂತ ಫುಟ್ಪಾತ್ 1 ಮೀಟ್ರು, ಮೀಡಿಯನ್ನು ಆ ಕಡೆ 7 ಮೀಟ್ರು ಕ್ಯಾರೇಜು, ಈ ಕಡೆ 7 ಮೀಟ್ರ್ ಹಿಂಗೆ ಹೋಗೋರು ಹಿಂಗೆ ಬರೋದು ಆಗಿದೆ 4 ಲೇನ್. ಇದನ್ನು ಮಾಡೋಕ್ಕೆ ನಮಗೆ ಎಸ್ಟಿಮೇಟ್ ಎಲ್ಲ ಮಾಡಿ ಎಲ್ಲ ಅನುಮೋದನೆ ಆಗಿದೆ ಸರ್. ಬಟ್ ನಮಗೇನು ಅಂದರೆ ಈಗ 4 ಲೇನ್ ಏನಕ್ಕೆ ಅಂತ ಅನುಮೋದನೆ ಆಗಿದೆ? ಚತುಷ್ಪದ ಈ ಫುಟ್ಪಾತ್ ಇಷ್ಟಕ್ಕೆ ಫುಟ್ಪಾತ್ ಮಾಡೋಕ್ಕಲ್ಲ ಸರ್. ಯಾಕೆಂದ್ರೆ ಈಗ ನಾವು 18-30 ಅಡಿಗೆ ಹೋದ್ರೆ ಫಿಕ್ಸ್ ಆದರೆ ಫುಟ್ಪಾತಿಗೆ ಉಳಿಯಲ್ಲ. ಯಾಕೆ ಉಳಿಯಲ್ಲ ಅಂದರೆ ಸರ್, ಮೀಡಿಯನ್ 1 ಮೀಟ್ರ್ ಡ್ರಾಯಿಂಗ್ ಇಲ್ಲಿದೆ ಕೊಡಿ. ಡ್ರಾಯಿಂಗ್ ಆಗಿ ಆಲ್ರೆಡಿ
ಇದು 7 ಮೀಟ್ರ್ ಕ್ಯಾರೇಜ್, ಇದು 7 ಮೀಟ್ರ್. ಇದು ಸರ್ ಮಿನಿಮಮ್ 2ರಿಂದ 2.5 ಅಡಿಯಿಂದವರೆ ಪೈಪ್ ಲೈನು UGD ಲೈನು ಇದು ತಗೊಳ್ಳೋಕ್ಕೆ ಮತ್ತು ರೋಡ್ ಕಟ್ ಮಾಡ್ತಾರೆ, ಅದಕ್ಕೆ ಈ ಪ್ರಾವಿಷನ್ ಇದು. ಇದು 7 ಮೀಟ್ರ್ ಕ್ಯಾರೇಜ್, ಇದು ಕಾಂಕ್ರೀಟ್ ಡ್ರೈನು ಸರ್. ಇದು ಮೀಡಿಯನ್ನು ಓವರ್ ಆಲ್ ಒಂದು ಸೈಡು ಏನು ನೀವು ಮಿಡ್ಲಿಂದ ಸರ್, ಇದು ಮೀಡಿಯನ್ ಇದು ಮಾಡ್ತೀರಿ. ಅದರಿಂದ ಎಷ್ಟು ಅಡಿ ಬರುತ್ತೆ ಅಲ್ಲಿಗೆ? 7, 8, 8, 8 ಇದು ಮಾಡ್ಕೊಳ್ಳಿ. 8.75 ಇಂಟು 3.28 ಮಾಡಿ 30 ಅಡಿ ಅಂದರೆ 28 ಅಡಿ, 29 ಇಲ್ಲ ಸರ್, 30 ಅಡಿ. ಆಯ್ತು, ಇದೆಲ್ಲ ಸಂಬಂಧಪಟ್ಟ ನೀವೇನು ಇಲಾಖೆ 7 ಮೀಟ್ರು. ಈಗಾಗಲೇ ಏನು ಬೇಲೂರು ನಗರದ ರಿಕ್ಕೋಡ್ ರಸ್ತೆ ಅಗಲೀಕರಣ ವಿಚಾರವಾಗಿ ಈಗಾಗಲೇ ಸರ್ಕಾರದಿಂದ ಬಿಡೋಬಿಡಿ ಇಲಾಖೆಗೆ 3 ಕೋಟಿ ಅಂದಾಜು ವೆಚ್ಚದ ಅನುದಾನ ಏನು ಇವತ್ತು ಬಿಡುಗಡೆ ಆಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಕ್ಷೇತ್ರದ ಶಾಸಕರು ಬುದ್ಧಿಪೂಜೆಯನ್ನು ಮಾಡಿದ್ದಾರೆ ರಸ್ತೆ ಅಗಲೀಕರಣ ವಿಚಾರವಾಗಿ. ಅದಾದ ನಂತರ ಈ ಸ್ಥಳೀಯ ನಾಗರಿಕರು ಏನು ರಸ್ತೆ ವಿಸ್ತರಣೆನ ಒಂದು ಭಾಗ 30 ಅಡಿಗೆ ಇವತ್ತೇನು ನಿಗದಿ ಮಾಡಿದ್ದಾರೆ, ಅದರ ವಿಚಾರವಾಗಿ ಬದಿಯಲ್ಲಿ ರಸ್ತೆ ಬದಿಯಲ್ಲಿ ಇವತ್ತು ಕೂಲಿ ಕಾರ್ಮಿಕರು ಅಂಗಡಿ ಸಾಲನ್ನ ಕಟ್ಕೊಂಡು ಇವತ್ತು ವ್ಯಾಪಾರ ಮಾಡ್ಕೊಂಡು ಸ್ಥಳೀಯವಾಗಿ 16 ವರ್ಷದಿಂದ ಇದ್ದಾರೆ. ನಮ್ಮ ಜೀವನ ಹಾಳಾಗುತ್ತೆ, ಆದಷ್ಟು ಸ್ವಲ್ಪ ಒಂದು 5 ಅಡಿ ಕಮ್ಮಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಚರ್ಚೆ ನಡೀತಾ ಇದೆ. ಇದು ಆಲ್ರೆಡಿ 2 ಸತಿ ಶಾಸಕರ ನೇತೃತ್ವದಲ್ಲಿ 70 ಅಡಿಗೆ ಒಂದು ಸತಿ ನಿಗದಿಯಾಗಿ ಅದರಲ್ಲಿ ಸ್ವಲ್ಪ ಕಮ್ಮಿ ಮಾಡಿ ಈಗೇನೋ ಮತ್ತೆ 25ಕ್ಕೆ ಬಂದು 25ರಿಂದ 30 ಅಡಿಗೇನ ಒಂದು ಅಂತಿಮವಾಗಿ ನಿಲ್ಲಿಸಿದ್ದಾರೆ ಮಾಡೋದಕ್ಕೆ ಅಂತೇಳಿ. ಈಗ ಸ್ಥಳೀಯ ನಿವಾಸಿಗಳು ಒಂದು 5 ಅಡಿನ ಕಮ್ಮಿ ಮಾಡಲಿ ಅನ್ನೋ ಅವರು ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ನಾನೊಬ್ಬ ಸ್ಥಳೀಯ ಜನಪ್ರತಿನಿಧಿಯಾಗಿ ನಾವು ಸಾರ್ವಜನಿಕವಾಗಿ ಅವರನ್ನು ತೊಂದರೆಯನ್ನು ಈಡು ಮಾಡೋದಲ್ಲೇ ಏನು ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ನಮ್ಮ ತಕರಾರಿಲ್ಲ. ನಮ್ಮ ಸಂಪೂರ್ಣ ಸಹಮತ ರಸ್ತೆ ಅಭಿವೃದ್ಧಿ ಮತ್ತು ವಿಸ್ತರಣೆ ಎರಡಕ್ಕೂ ಸಂಪೂರ್ಣ ಸಹಮತ ಇದೆ. ಆದರೆ ನಾವು ಎಲ್ಲಿ ವ್ಯಾಪಾರಸ್ಥರು ಮತ್ತು ಸ್ಥಳೀಯ ನಿವಾಸಿಗಳಿಗೆ ತೊಂದರೆ ಆಗದಂಗೆ ನಾವು ಮಾಡಬೇಕು ಅನ್ನೋ ಉದ್ದೇಶ ಮೊದಲನೇದೇ ಇರುತ್ತೆ. ಯಾಕೆಂದರೆ ಯಾವುದೇ ಜನಪ್ರತಿನಿಧಿಗಳಿಗೆ ಜನರಿಂದ ಆಯ್ಕೆ ಆದಂಥ ಬಂದವರಿಗೆ ನಾವು ಜನಗಳನ್ನ ಫಸ್ಟು ಅವರ ಯೋಗಕ್ಷೇಮವನ್ನು ನೋಡ್ಬೇಕಾದ್ರೆ ನಮ್ಮ ಧರ್ಮ. ಆದ್ದರಿಂದ ಯಾವುದೇ ಥರದ್ದು ಅವರಿಗೆ ತೊಂದರೆ ಆಗ್ದಂಗೆ ನಾವು ಮಾಡಬೇಕಾಗತ್ತೆ. ಜೊತೆಗೆ ದಿನ ದಿನ ನಗರ ಬೆಳೀತಾರಂಥ ಸಂದರ್ಭದಲ್ಲಿ ನಾವು ರಸ್ತೆ ವಿಸ್ತರಣೆನೂ ಕೂಡ ನಾವು ಮಾಡಬೇಕಾಗತ್ತೆ. ಹಾಗಾಗಿ ಎರಡೂ ಕೂಡ ಒಂದು ಸಹಮತವಾಗಿ ತಗೊಂಡು ಯಾವುದೇ ತೊಂದರೆ ಆಗ್ದಂಗೆ ಮಾಡೋಣ. ಇದೇ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ಇನ್ನೊಮ್ಮೆ ಸ್ಥಳೀಯ ನಿವಾಸಿಗಳ ಜೊತೆ ಚರ್ಚೆ ಮಾಡಿ ಸಾಧ್ಯವಾದಷ್ಟು ರಸ್ತೆ ವಿಸ್ತರಣೆಯನ್ನು ಮಾಡೋದ್ರ ಜೊತೆಗೆ ಅವ್ರಿಗೂ ಕೂಡ ತೊಂದರೆ ಆಗದಂಥ ನಿಲುವನ್ನು ತಗೋಬೇಕಾಗಿದೆ ಅಂತೇಳಿ ನಾನು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ್ ಅರಸ್, ಬೇಲೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ಪಟ್ಟಣದ ಎಪಿಸಿಎಂಎಸ್ ಸಭಾಂಗಣದಲ್ಲಿ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಿದರು. ಕುಶಾಲನಗರ ಪಟ್ಟಣದ ತಾಲೂಕು ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಎಬಿವಿಪಿ ವತಿಯಿಂದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಕಾಯಂ ಹಾಗೂ ಅತಿಥಿ ಉಪನ್ಯಾಸಕರ ನೇಮಕಾತಿಗೆ ಆಗ್ರಹಿಸಿದ್ದಾರೆ. ಬೇಲೂರು ಪಟ್ಟಣದ ಕೆಂಪೇಗೌಡ ವೃತ್ತದಿಂದ ರಸ್ತೆ ವಿಸ್ತರಣೆಯನ್ನ ಒಂದು ಬದಿಗೆ 25 ಅಡಿಗೆ ನಿಗದಿಪಡಿಸುವಂತೆ ನಿವಾಸಿಗಳು ಆಗ್ರಹಿಸಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.